ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಯಾರಿಗೆ ಏನು ಹೇಳಬೇಕು, ಯಾರಿಗೆ ಏನು ನೀಡಬೇಕು, ಯಾರಿಗೆ ಏನು ಹೇಳಬಾರದು, ಯಾರಿಗೆ ಏನು ನೀಡಬಾರದು ಎಂಬುದನ್ನು ಮತ್ತೊಮ್ಮೆ ಯೋಚಿಸು. ನಿನ್ನ ಆಲೋಚನೆಗಳಿಂದ ನೀನು ಏನನ್ನು ಬೇಕಾದರೂ ಬದಲಾಯಿಸಬಹುದು. ನೆನಪಿರಲಿ, ಒಮ್ಮೆ ನಿನಗೆ ದುಃಖವನ್ನು ನೀಡುತ್ತಿರುವ ವಿಷಯವನ್ನು ನನ್ನ ಪಾದಗಳಲ್ಲಿ ಸಮರ್ಪಿಸಿ ನೋಡು. ಅದನ್ನು ನನಗೇ ಬಿಟ್ಟು ಬಿಡು. ಎಲ್ಲಿ ಪರಿಹಾರ ಸಿಗುತ್ತಿಲ್ಲವೋ ಅಲ್ಲಿಂದ ಪರಿಹಾರವನ್ನು ಅಪೇಕ್ಷಿಸುವುದನ್ನು ನಿಲ್ಲಿಸು. ಎಲ್ಲಿಂದ ನಿನಗೆ ಪರಿಹಾರ ಬರಬೇಕೋ ಬರುತ್ತದೆ, ಎಲ್ಲಿಂದ ಪರಿಹಾರ ಸಿಗಬೇಕೋ ಸಿಗುತ್ತದೆ. ನಾನು ನೀಡುವ ಪರಿಹಾರ ಶಾಶ್ವತವಾಗಿರುತ್ತದೆ, ನಂಬು. ನಿನ್ನ ಪ್ರಯತ್ನಗಳು ನಿನ್ನನ್ನು ಸೋಲಿಸುತ್ತಿದ್ದರೆ ಪ್ರಯತ್ನಗಳಿಗೆ ಯಶಸ್ಸಿನ ಕಿರೀಟವನ್ನು ಹಾಕುವ ಸಮಯವು ಬರುತ್ತದೆ ಎಂದು ದೃಢವಾಗಿ ನಂಬು. ನಿನ್ನ ಮನೆಯ ವಾಸ್ತುವನ್ನು ನಾನು ಸರಿಪಡಿಸುತ್ತೇನೆ, ಚಿಂತಿಸಬೇಡ. ಭಕ್ತಿ ಇರುವ ಸ್ಥಳದಲ್ಲಿ ದೋಷಗಳಲ್ಲ, ಆಶೀರ್ವಾದಗಳು ಮಾತ್ರವೇ ಇರುತ್ತದೆ. ಇದೇ ಸತ್ಯ. ನನ್ನ ಮಗುವೆ, ನಿನ್ನ ಆಲೋಚನೆಗೆ ಸಕಾರಾತ್ಮಕತೆಯ ಬಲವನ್ನು ನೀಡು. ನಿನ್ನ ಆತ್ಮಕ್ಕೆ ಭಕ್ತಿ ಎನ್ನುವ ಶಕ್ತಿಯನ್ನು ನೀಡು. ನಿನಗೆ ಬಂದಿರುವ ಕಷ್ಟ ಮಾಯವಾಗುತ್ತದೆ. ನಿನ್ನ ಕಷ್ಟಗಳಲ್ಲಿಯೂ ಇರುವ ಆಶೀರ್ವಾದಗಳನ್ನು ಗುರುತಿಸಲು ಪ್ರಯತ್ನಿಸು. ನೀನು ಪಡೆದಿರುವ ಆಶೀರ್ವಾದಗಳೇ ನಿನ್ನ ಪರಿಹಾರ. ಎಲ್ಲ ಕಡೆ ಬೆಳಕಿರುತ್ತದೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.